₹10 ಕಮ್ಮಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಬಂದ್ಬಿಟ್ಟು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ಜನಿವಾರ ಕೆರೆ ಅಂತ ಅಂದ್ಬಿಟ್ಟು ಚನ್ನರಾಯಪಟ್ಟಣದಿಂದ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. ಇಲ್ಲಿ ಫ್ರೆಶ್ ಆಗಿಯೇ ಫಿಶ್ನ ಹಿಡಿದು ಅಲ್ಲೇ ಮಾರ್ತಾರೆ. ಇವತ್ತು ತುಂಬ ಅಂದರೆ ತುಂಬಾ ಮಳೆ ಬಂತು ಹಾಸನಲ್ಲಿ. ಅಂದರೆ ಇದು ಟ್ಯೂಸ್ಡೇ ವ್ಲಾಗು. ಮಳೆ ಬಂದು ಆನ್ಕಲೆಲ್ಲ ಬಿತ್ತು ಜಾಸ್ತಿಯಾಗಿಯೇ. ಅದು ಮಳೆ ಬಿದ್ದಿದ್ದಕ್ಕೂ ಅಂದರೆ ನಮ್ಮ ಯಜಮಾನ್ರು ಫ್ರೆಶ್ಶಾಗಿ ಫಿಶ್ನ ತೊಗೊಬಂದಿದ್ರು ಮನೆಗೆ. ಅಲ್ಲೇ ಹಿಡ್ದು ಮಾರೋ ಅಂಥದ್ದು. ಅದರಿಂದ ನಾವು ಅಲ್ಲೇ ಯಾವಾಗಲೂ ಫಿಶ್ನ ತಗೊಳ್ಳೋ ಅಂಥದ್ದು. ನೋಡಿ, ಇದು ಕ್ಯಾಟ್ಲಾ ಫಿಶ್ ಅಂತ ಅಂದ್ಬಿಟ್ಟು ಜಾಸ್ತಿ ಮುಳ್ಳೇನಿರಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಆರಾಮಾಗಿ ತಿನ್ಬೋದು. ನಾವಿದನ್ನ ತೊಗೊಬಂದ್ಬಿಟ್ಟು ಸಾಂಬಾರು ಮಾಡಿದ್ವಿ ಸ್ವಲ್ಪ, ಮತ್ತು ಫಿಶ್ ಕಬಾಬ್ನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಯಾವ ರೀತಿ ಮಾಡೋದು ಅಂತಂದರೆ, ಮೊದಲಿಗೆ ಫಿಶ್ಗೆ ದಪ್ಪು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ಇದು ಸ್ವಲ್ಪ ಉಪ್ಪು ಸ್ಮೆಲ್ ಬಂದುಬಿಡುತ್ತೆ ಬೇಗ ಅಂತ ಅಂದ್ಬಿಟ್ಟು ಸಾಲ್ಟ್ನ ಸೇರಿಸೋ ಅಂಥದ್ದು. ಬಾಣಲೆಗೆ ಎಣ್ಣೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಹುಣ್ಸೆಹಣ್ಣು ಬೇಕಾಗುತ್ತೆ. ಒಂದು ಅರ್ಧ ಕಪ್ಪಷ್ಟು ಹುಣ್ಸೆಹಣ್ಣು ನಾನು ನೆನೆಸ್ಕೊಂಡು ಚೆನ್ನಾಗಿ ಇಟ್ಟುಕ್ತಾಯಿದ್ದೀನಿ. ಫ್ರೈ ಆಗಿರೋಂಥ ಈರುಳ್ಳಿಗೆ ಹುಣ್ಸೆಹಣ್ಣು ಹುಳಿನ ಹಾಕ್ತಾಯಿದ್ದೀನಿ. ಈ ಸಾಂಬಾರಿಗೆ ಮೇಯ್ನು ಹುಳಿ ಮತ್ತು ಖಾರ ಎರಡು ಜಾಸ್ತಿನೇ ಇರಬೇಕು, ಆವಾಗಲೇ ಟೇಸ್ಟ್ ಬರೋ ಅಂಥದ್ದು. ಇವಾಗ ನಾನು 4-5 ಸ್ಪೂನ್ ಮನೇಲೇ ಮಾಡಿರೋಂಥ ಖಾರದ ಪುಡಿ, ಅಂದರೆ ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇರೋವಂಥದ್ದು. ಇದಕ್ಕೆ ಧನಿಯಾ ಪುಡಿನ ಯೂಸ್ ಮಾಡೋಂಗಿಲ್ಲ. ಅದನ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ರುಬ್ಬಕ್ಕೆ 2 ಟೊಮೊಟೊ, ಒಂದು ಅರ್ಧ ಕಪ್ಪು ಹುರ್ಗಡ್ಲೆ, ಒಂದು ಅರ್ಧ ಕಪ್ಪು ಕಾಯಿ ತುರಿ, ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡು ನಾನು ಇದನ್ನ ನೈಸ್ಗೆ ರುಬ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮಸಾಲೆ ಪದಾರ್ಥನ ಯಾವುದೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಧನಿಯಾ ಪುಡಿನೂ ಯೂಸ್ ಮಾಡೋಂಗಿಲ್ಲ, ಓನ್ಲಿ ಬೇಳೆ ಸಾಂಬಾರು ಪುಡಿ ಮಾತ್ರ. ನೋಡಿ, ಹುಣ್ಸೆಹಣ್ಣು ಈ ಥರ ನೀಟಾಗಿ ಫ್ರೈ ಆಗಿ ಅದು ಗಟ್ಟಿಯಾಗಬೇಕು, ಗೊಜ್ಜು ಥರ ಬರಬೇಕು. ಆಮೇಲೆ ನಾವು ಮಿಕ್ಸ್ ಮಾಡಿದ್ವಲ್ಲ ಖಾರದ ಪುಡಿನ, ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಕುದಿಸ್ಬೇಕು. 1-2 ಕುದಿ ಬಂದಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಮ್ಗೆ ಎಷ್ಟು ನೀರು ಬೇಕು, ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನಾವು ಮಾಡಿಕೊಂಡು ಅದನ್ನ ಕುದಿಯೋದಕ್ಕೆ ಬಿಡಬೇಕು. ಇದು ನೀಟಾಗಿ ಚೆನ್ನಾಗಿ ಖಾರದ ಪುಡಿ ಮಸಾಲೆ ಎಲ್ಲ ನೀಟಾಗಿ ಬೇಯಬೇಕು. ನಾವು ಬೇಯೋ ಅಷ್ಟರಲ್ಲಿ ಕಬಾಬ್ಗೆ ಕಲಸಿಟ್ಬಿಡೋಣ. ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕಿ, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು, ಒಂದು 1/4 ಕಪ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆನ ಹಾಕ್ಕೊಂಡು ಮಾಡಿ, ಸ್ವಲ್ಪ ಸಾಲ್ಟ್ ಹಾಕಿ, ಒಂದು ಅರ್ಧ ಸ್ಪೂನ್ ಕಾರ್ನ್ಫ್ಲೋರು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಫಿಶ್ನ ಹಾಕಿ ಮ್ಯಾರಿನೇಟ್ ಮಾಡಬೇಕು. ಅಂದರೆ ಇದು ಚಿಕನ್ ಥರ ಜಾಸ್ತಿ ಟೈಮು ಮ್ಯಾರಿನೇಟ್ ಮಾಡೋಕ್ಕಾಗೋದಿಲ್ಲ. ಫಿಶ್ನ ಒಂದು 10-15 ನಿಮಿಷದೊಳಗಡೆ ನಾವು ಇದನ್ನ ಕರೆದ್ಬಿಡ್ಬೇಕು. ಇದನ್ನ ನಾನು ಇವಾಗ ಮ್ಯಾರಿನೇಟ್ ಆಗಲಿ ಅಂತ ಬಿಡ್ತಿದ್ದೀನಿ, ಫ್ರಿಜ್ಗೆ ಇಡ್ತಾಯಿದ್ದೀನಿ ಒಂದು 10 ನಿಮಿಷ. ಅಷ್ಟರಲ್ಲಿ ನಾವು ಫಿಶ್ನೆಲ್ಲ ತೊಳೆದು ಸಾಂಬಾರಿಗೆ ನಾವು ಹಾಕ್ಕೊಬೇಕು. ಅಂದರೆ ಸಾಂಬಾರು ಮಸಾಲೆ ಎಲ್ಲ ನೀಟಾಗಿ ಕುದ್ಬಿಡ್ಬೇಕು. ಫಿಶ್ ಹಾಕ್ಬಿಟ್ಟು ಕುದಿಸೋಕ್ಕಾಗಲ್ಲ ಸಾಂಬಾರನ್ನ. ಫಿಶ್ಶು ಬೇಗನೆ ಬೆಂದೋಗ್ಬಿಡುತ್ತೆ, ಬೇಗನೆ ಬೆಂದೋಗ್ಬಿಡುತ್ತೆ ಫಿಶ್ಶು. ಅದರಿಂದ ಫಿಶ್ ಹಾಕ್ಬಿಟ್ಟು ಒಂದು ಕುದಿ ಬಸ್ಬಿಟ್ಟು ಪಟ್ಟಂತ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ನೋಡಿ, ಈ ಥರ ಅಂದರೆ ಒಂದು ಕುದಿ ಬಂದಾಗಲೇ ನಾನು ಫಿಶ್ನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದ್ದಾಗ ಹಾಕಿರೋ ಅಂಥದ್ದು. ಇವಾಗ ಇಳಿಸ್ಬಿಟ್ಟು ಪ್ಲೇಟ್ನ ಮುಚ್ತಾಯಿದ್ದೀನಿ. ಅದು ಬೇಗನೆ ಬೆಂದೋಗ್ಬಿಡುತ್ತೆ ಫಿಶ್. ಇವಾಗ ಇದು ಮ್ಯಾರಿನೇಟ್ ಆಗಿರುತ್ತೆ. ಇದೊಂದು 15 ನಿಮಿಷ ಆಗಿದೆ. ಇವಾಗ ಎಣ್ಣೆನೂ ಕಾದಿರೋ ಎಣ್ಣೆಗೆ ನಾನು ಫಿಶ್ನ ಹಾಕಿ ಕರಿತಾ ಇದ್ದೀನಿ. ಅಂದರೆ ಇದು ಚಿಕನ್ ಅಂದರೆ ಮಧ್ಯಾಹ್ನ ಕಲಸಿಟ್ರು ಸಂಜೆಗೆ ನೈಟ್ಗೆ ನಾವು ಸುಟ್ಕೊಬೋದು. ಮ್ಯಾರಿನೇಟ್ ಚೆನ್ನಾಗಿರುತ್ತೆ. ಫಿಶ್ ಹತ್ರ ಮಾಡೋಕ್ಕಾಗಲ್ಲ. ಫಿಶ್ ಕಬಾಬ್ ರೆಡಿ ಆಯಿತು. ರೈಸ್ಗೆ, ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನಮ್ಮ ಮನೆಯಲ್ಲಿ ಮಾಡುವಂಥ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ. ದಿಸ್ ಈಸ್ ಫಾರ್ ಮೈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ subscribe to my channel.